ಭಾರತದ ಮೊದಲ ಫೀಚರ್ ಲೆಂತ್ ಮೂಕಿ ಚಿತ್ರ ರಾಜ ಹರಿಶ್ಚಂದ್ರ. ಇದು 1913ರಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರವನ್ನ ದಾದಾ ಸಾಹೇಬ್ ಫಾಲ್ಕೆ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡ್ತಾರೆ. ದಿ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಚಿತ್ರವನ್ನ ದಾದಾ ಸಾಹೇಬ್ ಫಾಲ್ಕೆ ಅವರು ಬಾಂಬೆಯ ಚಿತ್ರಮಂದಿರವೊಂದರಲ್ಲಿ ನೋಡ್ತಾರೆ. ಈ ಚಿತ್ರವನ್ನ ನೋಡಿ ಆಸಕ್ತರಾದ ಫಾಲ್ಕೆ ಅವರು ತಾವು ತಮ್ಮ ಕಥೆಗಳನ್ನು ಚಿತ್ರರೂಪದಲ್ಲಿ ತೋರಿಸಬೇಕೆಂದು ನಿರ್ಧಾರ ಮಾಡ್ತಾರೆ. आता तू ख्रिस्त पाहिला तसे रामकृष्ण दिसले तर अय्या खूप आवडेल. मग आपणही ते पडद्यावरचं नाटक करायचं. ಫೆಬ್ರವರಿ 1912ಕ್ಕೆ ಲಂಡನ್ಗೆ ತೆರಳಿದ ಫಾಲ್ಕೆ ಅವರು 2 ವಾರಗಳು ಫಿಲಂ ಮೇಕಿಂಗ್ ಟೆಕ್ನಿಕ್ಸ್ ಕುರಿತು ಕಲಿತುಕೊಳ್ತಾರೆ. ಅನಂತರ ಫಾಲ್ಕೆ ಫಿಲಂ ಕಂಪನಿಯನ್ನ ಸ್ಥಾಪಿಸಿ ಚಿತ್ರ ನಿರ್ಮಾಣಕ್ಕೆ ಬೇಕಾದಂತಹ ತಂತ್ರಜ್ಞಾನಗಳನ್ನ ವಸ್ತುಗಳನ್ನ ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಸ್ಟೇಟ್ಸ್ ನಿಂದ ಇಂಪೋರ್ಟ್ ಮಾಡ್ಕೋತಾರೆ. ಅನಂತರ ದಿನಪತ್ರಿಕೆಗಳಲ್ಲಿ ನಟ ನಟಿಯರು ಬೇಕಾಗಿದ್ದಾರೆ, ತಂತ್ರಜ್ಞರು ಬೇಕಾಗಿದ್ದಾರೆ ಅಂತ ಜಾಹೀರಾತನ್ನ ಹೊರಡಿಸ್ತಾರೆ. ರಾಜ ಹರಿಶ್ಚಂದ್ರ ಚಿತ್ರವನ್ನು ಫಾಲ್ಕೆ ಅವರು ರಚಿಸಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ಆ ಚಿತ್ರಕ್ಕೆ ಮೇಕಪ್, ಡಿಸೈನ್, ಫಿಲಂ ಪ್ರೊಸೆಸಿಂಗ್ ಪ್ರತಿಯೊಂದನ್ನು ತಾವೇ ಮಾಡ್ತಾರೆ. The maker of this movie, Mr. D.G. Palke. I must keep making motion pictures in my country. ಇದು ಭಾರತದಲ್ಲಿ ಚಲನಚಿತ್ರ ಉದ್ಯಮ ಸೃಷ್ಟಿಯಾಗಲು ಕಾರಣವಾಗುತ್ತೆ. ಆ ಕಾರಣಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ಫಾದರ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕನ್ಸಿಡರ್ ಮಾಡ್ತಾರೆ.